ನಮಸ್ಕಾರ ಕರುನಾಡು ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಏಕಾಂಗಿ ಪಯಣಿಗ ಹರೀಶ್. ಇವತ್ತು ನಮ್ಮ ತುಮಕೂರು ಗ್ರಾಮಾಂತರದ ದೇವರಾಯನ ದುರ್ಗ ಜಾತ್ರೆ. ಈಗ ನಮ್ಮ ಊಡಿಗೆರೆಗೆ ಬಂದು ಇಳಿದು ಇಲ್ಲಿಂದ ಮತ್ತೆ ಬಸ್ಸಿಗೆ ಹೋಗಬೇಕು. ಅಲ್ಲಿ ಹೋಗಿ ದೇವಸ್ಥಾನ ಹೋಗಿ ಸಿಗ್ತೀನಿ, ಜಾತ್ರೆ ತೋರಿಸ್ತೀನಿ. ಜಾತ್ರೆ ವಿಶೇಷ ತುಮಕೂರು ಸಾರಿಗೆ ಸಂಸ್ಥೆಗಳಿಂದ KSRTC ಬಸ್ ಬಿಟ್ಟಿದ್ದಾರೆ. ಪ್ರತಿ ವರ್ಷ ಬಿಡ್ತಾರೆ. ನೆಕ್ಸ್ಟ್ ವರ್ಷ ಯಾಕೆ ಬರ್ತೀರೋ ಬೆಳಗ್ಗೆ ಬನ್ನಿ, ವೆಯ್ಟ್ ಮಾಡಿ ಬಸ್ಸಿಗೆ, ಅವ್ರಿಗೆ ವೆಯ್ಟ್ ಮಾಡಿ ಬಸ್ಸಿಗೆ ಬನ್ನಿ. ಕಡಿಮೆ ಚಾರ್ಜಸ್ ಅಷ್ಟೇ. ಊಡಿಗೆರೆಯಿಂದ ಅಲ್ಲಿ ದೇವರದುರ್ಗ ಅಲ್ಲಿವರೆಗೂ 10 ಕಿಲೋಮೀಟರ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಕರುನಾಡು. ಈಗ ಮಂಟಪಡಿ ಮಾಡ್ತಾರೆ ಮಾತ್ರ ಈ ಕ್ಯೂನಲ್ಲಿ ಬನ್ನಿ. ಈಗ ಬಂದು ದೇವರಾಯನ ದುರ್ಗ ಬೆಟ್ಟಕ್ಕೆ ತಲುಪಿದೆ ನೋಡಿ. ಫಸ್ಟು ಮೇಲ್ಗಡೆ ಹೋಗಿ ಯೋಗ ನರಸಿಂಹಸ್ವಾಮಿ ದರ್ಶನ ತಗೊಂಡು ನಂತರ ಇಲ್ಲಿ 11:30ಯಿಂದ 12:00ವರೆಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನು ಆ ಟೈಮಿಂಗಲ್ಲಿ ಬ್ರಹ್ಮನಾಥೋತ್ಸವ ನಡೆಯುತ್ತೆ. ಬನ್ನಿ ಈಗ ಹೋಗಿ ಮೇಲ್ಗಡೆ ಹೋಗಿ ಶ್ರೀ ಯೋಗ ನರಸಿಂಹಸ್ವಾಮಿಯ ದರ್ಶನ ತಗೊಂಬರೋಣ ನೋಡಿ. ಪ್ರತಿ ವರ್ಷ ಸಾರಿಗೆ ಸಂಸ್ಥೆಗಳಿಂದ ಬಸ್ ಕೊಟ್ಬಿಡ್ತಾರೆ ನೋಡಿ. ಬಸ್ಸಲ್ಲಿ ಬಂದರೆ ಕೇವಲ 10 ರೂಪಾಯಿ ಅಷ್ಟು ಟಿಕೆಟು. ಅದೇ ನೀವು ಆಟೋ ಕಾರ್ಗಳಲ್ಲಿ ಬಂದರೆ ಅವ್ರು ಹೇಳಿದ್ದೆ ರೇಟು ನೋಡಿ. ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ ಅನ್ನದಾನ, ಮಜ್ಜಿಗೆ ವಿತರಣೆ, ಈ ವರ್ಷ ಮಜ್ಜಿಗೆ ವಿತರಣೆ ಇರುತ್ತೆ. ಬನ್ನಿ, ಸೇವಿಸಿ, ಸ್ವಾಮಿಯ ದರ್ಶನ ತಗೊಳ್ಳಿ. ನೋಡ್ರಿ, ಯಾರೆಲ್ಲ ಬೈಕು ಕಾರ್ಗಳಿಂದ ಬರ್ತೀರಾ ನೋಡಿ. ಈ ಕಡೆ ಹೋದರೆ ಭೋಗ ನರಸಿಂಹಸ್ವಾಮಿ, ಈ ಕಡೆನೇ ರಥೋತ್ಸವ ನಡೆಯೋದು. ಆ್ಯಂಡ್ ಈ ಕಡೆ ಹೋದರೆ ಯೋಗ ನರಸಿಂಹ ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ಬನ್ನಿ ಹೋಗಿ ಈಗ ಸ್ವಾಮಿ ಯೋಗ ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಂಡು ಬರುವ. ಈ 2.20 ಕಿಲೋಮೀಟರು ಪ್ರವಾಸಿ ಮಂದಿರ ಕೂಡ ಇದೆ. ನೋಡಿ, ಅಲ್ಲಿ ರಥೋತ್ಸವ ರೆಡಿ ಇದೆ. 12:30 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಹೇಳ್ದಂಗೆ ನೋಡಿ, ಎಲ್ಲ ಸೈಡು ಈ ಸ್ಪಾಟು ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ. ಹಾಗೆ ನೋಡಿ, ಈ ಕಡೆ ಸೈಡ್ ಕಂಪ್ಲೀಟ್, ಈ ಕಡೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬನ್ನಿ ಹೋಗೋಣ. ಟಿಫನ್ ಮಾಡ್ಕೊಂಡು ಕೇಸರಿ ಹೋಗ್ತೀನಿ. ಯಾವಾಗಲೂ ಹೇಳ್ದಂಗೆ ಪ್ರತಿ ವರ್ಷ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಪ್ರತಿ ವರ್ಷ ಈ ಜಾಗದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗೆ ನೀವು ಯಾರೆಲ್ಲ ವೀಕ್ ಡೇಸ್ ಕೂಡ ಬಂದು ಹೋಗ್ತೀರಾ, ಒಳ್ಳೆ ಜಾಗ ಮಾತ್ರ. ಮಳೆ ಟೈಮಲ್ಲಿ ಬಂದರೆ ಆ ಒಂದು ಮಳೆ ವೈಬಿಗೂ ಹಾಗೆ ಇಲ್ಲಿನ ಕಾಡಿನ ಒಂದು ವಾತಾವರಣಕ್ಕೂ ತುಂಬಾ ಸೂಪರಾಗಿರುತ್ತೆ ಮಾತ್ರ. ನೆಕ್ಸ್ಟ್ ಟೈಮ್ ನಾನು ಗಾಡೀಲಿ ಬರ್ತೀನಿ. ಈ ಟೈಮು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೆ, ಸೊ ಅದಕ್ಕೆ ಬಸ್ಸಲ್ಲಿ ಬಂದೆ. ನೆಕ್ಸ್ಟ್ ಟೈಮ್ ಗಾಡೀಲಿ ಬಂದಾಗ ಒಂದು ಒಳ್ಳೆ ಸ್ಪಾಟ್ಗಳೆಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಬಂಡೆ ಮೂಲಕ
ಶ್ರೀ ರಂಗನಾಥ ಸ್ವಾಮಿ ಒಂದು ಮಲಗಿರೋದು ಆ ಥರ ಒಂದು ಕೆತ್ತಿದ್ದಾರೆ ಆಕಾರ. ಬನ್ನಿ ಮೇಲೆ ಹೋಗಿ ಸಿಗ್ತೀನಿ. ನೋಡ್ರಿ ವ್ಯೂ ಹೆಂಗೆ ಕಾಣುತ್ತೆ, ಸುತ್ತಮುತ್ತ ಬೆಟ್ಟಗಳು, ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಮೇಲೆ ಹೋಗಿ ಸಿಗ್ತೀನಿ. ಕೈ ಮುಗಿದು ಬನ್ನಿ ದೇವಸ್ಥಾನಕ್ಕೆ. ನೋಡಿ ಇನ್ನು ಹೋಗ್ಬೇಕು. ಮೆಟ್ಲು ಹತ್ತೋಷ್ಟಕ್ಕೆ ಸಾಕಾಗುತ್ತೆ. ನಮ್ಮ ಬೆಂಗಳೂರು ಜನತೆ ಯಾರೆಲ್ಲ ಬರ್ತೀರಾ ಅಥವಾ ಡೈಲಿ ಯಾರು ಜಾಸ್ತಿ ನಡೆಯಲ್ಲ ಅವರಿಗಂತೂ ಒಳ್ಳೆಯ ರೋಡ್. ನೋಡಿ ಅಲ್ಲಿ ಹಿಂಗೆ ಹೋಗ್ತಾರೆ, ಹಂಗೆ ಹೋಗ್ತಾರೆ. ನಿಮ್ಮ ಸೇಫ್ಟಿ, ನಿಮ್ಮ ಅನುಕೂಲ ಹೆಂಗಾಗುತ್ತೋ ಹಂಗೆ ಹೋಗಿ. ಬಸ್ಗಳು ಬರ್ತವೆ ಮೇಲಕ್ಕೆ, ಬಟ್ ನಡ್ಕೊಂಡು ಹೋಗೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ. ಯಾರೆಲ್ಲ ನಡೆಯೋಕ್ಕಾಗಲ್ಲ, ಬಸ್ಗಳು ವ್ಯವಸ್ಥೆ ಇರುತ್ತೆ, ಬಸ್ಗಳಲ್ಲಿ ಬಂದು ಹೋಗ್ಬೋದು. ಹೋಗ್ತಾ ಬಸ್ಸಲ್ಲಿ ಹೋಗಿ ಮತ್ತೆ ಕೆಳಗೆ ಬರ್ತಾ ನಡ್ಕೊಂಡು ಬರ್ಬೋದು. ಇಳಿವಾಗೇನು ಅಷ್ಟು ಆಯಾಸ ಅನಿಸಲ್ಲ, ಹತ್ತುವಾಗಲೇ ಇರೋದು. ಬನ್ನಿ ಇನ್ನು ಮೇಲಿದೆ, ಹೋಗಿ ಸಿಗ್ತೀನಿ. ನೋಡಿ ನೀವು ನಾಮಚಿಲುಮೆಯಿಂದ ಗಾಡೀಲಿ ಬಂದರೆ ಅದು ವೈಬೇ ಬೇರೆ. ನಂತರ ಇಲ್ಲಿ ದೇವರಾಯನದುರ್ಗಕ್ಕೆ ಬಂದಮೇಲೆ ಈ ಕ್ರಾಸ್ ಕಟ್ಟಿಂಗ್ಸು, ಈ ಟರ್ನಿಂಗ್ಸು, ಇಲ್ಲಿ ರೈಡ್ ಮಾಡೋ ಒಂದು ಇದೇ ಬೇರೆ, ಯಾವುದೋ ಮಜನೇ ಬೇರೆ. ಬನ್ನಿ ನೀವು ಒಳ್ಳೆ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡಿ. ದ ಬೆಸ್ಟ್ ಟೈಮ್ ಟು ವಿಸಿಟ್ ಇಯರ್. ನೋಡಿ ಈಗ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಆ ಟೈಮಲ್ಲಿ ಬಂದರೆ ಒಳ್ಳೆ ಬ್ರಹ್ಮೋತ್ಸವ ನೋಡ್ಬೋದು. ನಂತರ ಮಳೆಗಾಲದಲ್ಲಿ ಬಂದರೆ ಆ ಒಂದು ಮಳೆಯ ಹನಿಗೆ ಹಾಗೂ ಈ ಒಂದು ನೇಚರ್ಗೆ ಇನ್ನೂ ಸೂಪರಾಗಿರುತ್ತೆ. ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬರ್ತೀನಿ, ಆಗ ಸಿಗ್ತೀನಿ ಮತ್ತೆ ನಿಮಗೆ. ಇನ್ನು ಹೋಗ್ತಾ ಇದ್ದೀನಿ ಮೇಲ್ಗಡೆ ದೇವಸ್ಥಾನ ಹತ್ರ. ಎಲ್ಲ ಇಲ್ಲಿ ಸಾಹಸ ಟ್ರೈ ಮಾಡ್ತಾವ್ರೆ, ಬಟ್ ನಾವು ಅದಕ್ಕೆ ಟ್ರೈ ಮಾಡಲಿಲ್ಲ. ಆರಾಮಾಗಿ ರೋಡಲ್ಲಿ ನಡ್ಕೊಂಬಂದರೆ ಸ್ವಲ್ಪ ಆಯಾಸನೂ ಕಡಿಮೆ ಆಗುತ್ತೆ. ಯಾಕೆಂದರೆ ಅಲ್ಲಿ ನಾವು ಕೆಳಗಡೆ ಮೆಟ್ಲಿಂದ ಹತ್ಕೊಂಬಂದಮೇಲೆ ಮತ್ತು ಇಲ್ಲೂ ಟ್ರೈ ಮಾಡಿದ್ರೆ ಇಲ್ಲೂ ಜಾಸ್ತಿ ಸುಸ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸಾಹಸಗಳಿಗೆಲ್ಲ ಕೈ ಹಾಕಕ್ಕೆ ಹೋಗ್ಬಿಡಿ. ಆರಾಮಾಗಿ ಅಲ್ಲಿ ರೋಡ್ ಇದೆ, ರೋಡಾಸ್ ಬನ್ನಿ. ನೋಡಿ ಇಲ್ಲಿ ನೋಡಿ ಗೋಪುರ ಕಾಣ್ತಿದೆ, ಅದು ದೇವಸ್ಥಾನ. ಇನ್ನೊಂದು ಸ್ವಲ್ಪ ದೂರ ಬನ್ನಿ, ಹೋಗಿ ಅಲ್ಲಿ ಸಿಗ್ತೀನಿ. ಆ್ಯಂಡ್ ಪ್ರತಿ ವರ್ಷ ಈ ಅನ್ನದಾನ ಹಾಗೆ ಫ್ರೂಟ್ಸು ಈ ಥರ ಕೆಲವೊಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ ಪ್ರತಿ ವರ್ಷ. ಇಲ್ಲೇನೋ ಕೊಡ್ತಾಯಿದ್ದಾರೆ, ನೀವು ಮಿಸ್ ಮಾಡಬೇಡಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಯಾಕೆಂದರೆ ಒಳ್ಳೆ ಟೈಮ್ ಪಾಸು. ಸ್ವೀಟ್ಸ್ ಕೊಡ್ತಾರೆ. ಥ್ಯಾಂಕ್ ಯು. ಬಾಯ್ಸಿಗೆ ಒಳ್ಳೇದಾಗಲಿ. ಮೋಸ್ಟ್ಲಿ ಇನ್ನೂ ಮದುವೆ ಆಗಿಲ್ಲ ಅನಿಸುತ್ತೆ, ಆದಷ್ಟು ಬೇಗ ಮದುವೆನೂ ಆಗಲಿ. ಅವರ ಜೀವನದಲ್ಲಿ ಏನು ಅನ್ಕೊಂಡಿದ್ರೆ ಎಲ್ಲ ಕೆಲಸಗಳಾಗಲಿ. ಈ ಒಂದು ವಿಡಿಯೋ ನೋಡ್ತಾ ಇರೋದು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮಗೂ ಕೂಡ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ. ಸ್ವಾಮಿ ನರಸಿಂಹ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ, ಇನ್ನು ಕೆಲವೇ ನಿಮಿಷಗಳು ಮೇಲೆ ಹೋಗೋಣ. ಮೇಲೆ ಅಂದರೆ ದೇವಸ್ಥಾನಕ್ಕೆ. ಇನ್ನು ಆಮೇಲೆ ಹೋಗೋಕ್ಕೆ ಟೈಮ್ ಇದೆ, ಟೈಮ್ ಬಂದಾಗ ಹೋಗುವ. ನೋಡಿ ಮೇಲೆ ಬರ್ತಾ ಬರ್ತಾ ಒಂದು ಒಳ್ಳೆ ವ್ಯೂ, ಸುತ್ತ ಹಚ್ಚ ಹಸಿರು. ದೇವರಾಯನದುರ್ಗ ಹೆಂಗೆ ಕಾಣುತ್ತೆ.
ಇನ್ನು ಕೆಲವೇ ಸ್ಟೆಪ್ಸ್ಗಳು ಬಾಕಿ ಅಷ್ಟೇ. ನೀವು ಹೋಗುವ ನೋಡಿ ಮೇಲೆ ಹತ್ತು ಬಂದರೆ ಇದು ಬಸ್ಗಳು ಹಾಗೂ ವೆಹಿಕಲ್ಸ್ಗೆ ಡೆಡ್ ಪಾಯಿಂಟು ಇಲ್ಲಿ ಎಂಡಾಗುತ್ತೆ. ನಂತರ ಇಲ್ಲ ಹೋಗಬೇಕು ದೇವಸ್ಥಾನಕ್ಕೆ. ಪೂಜೆ ಐಟಮು ಪ್ರತಿಯೊಂದು ಡೈಲಿ ಬಂದಾಗ ಇವೆಲ್ಲ ಸಿಗ್ತಿರ್ತವೆ. ನೋಡಿ ಇಲ್ಲೊಂದು ಆಂಜನೇಯ ದೇವಸ್ಥಾನ ಕೂಡ ಇದೆ ಚಿಕ್ಕದು, ಈ ಗೋಪುರ ಹತ್ರ. ಬನ್ನಿ ಹೋಗೋಣ ಒಳಗೆ. ದೇವಸ್ಥಾನ ಗೊತ್ತಲ್ದಾರ ಬಾಯ್ಸ್ ನೋಡಿ ಇಲ್ಲೇ ಅವ್ರೆ. ಬಾಯ್ಸ್ ಇಲ್ಲೇ ಇದ್ದಾರೆ. ಇನ್ನು ಬೆಳಗ್ಗೆ ಬೇಗ ಬಂದರೆ ಕ್ರೌಡ್ ಇರಲ್ಲ. ಬಟ್ ದೇವಸ್ಥಾನ ಅಂತ ಹೋಗಿ ಅವತ್ತು ನೋಡಿದಾಗ ಗೊತ್ತಾಗುತ್ತೆ ಕ್ರೌಡ್ ಎಷ್ಟಿದೆ ಅಂತ. ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಮುಂದೆ ಬಂದರೆ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಚೂರು ಮುಂದೆ ಹೋದರೆ ಅಲ್ಲೊಂದು ಹೊಳೆ ಇದೆ. ಸೈಡ್ ನೀರು ಕಡಿಮೆ ಆಗಿದೆ ಮುಂಚೆಗಿಂತ. ಅಲ್ಲಿ ದೀಪ ಹಚ್ತಾರೆ. ಇದೊಂದು ಆಂಜನೇಯ ದೇವಸ್ಥಾನ ಇದೆ, ದೇವಸ್ಥಾನ ಪಕ್ಕದಲ್ಲಿ. ನೀವು ಹೋಗಿ ದರ್ಶನಕ್ಕೆ ಹೋಗೋಣ. ಲಕ್ಷ್ಮೀ ನರಸಿಂಹ ಸ್ವಾಮಿ. ಪ್ರತಿ ವರ್ಷ ಇಲ್ಲಿ ತುಂಬ ಹೆವಿ ಕ್ರೌಡ್ ಇರೋದು. ಇಲ್ಲೇ 1 ಅವರ್ 2 ಅವರ್ ಆಗೋದು. ಈ ವರ್ಷ ಸ್ವಲ್ಪ ಫುಲ್ ಖಾಲಿ. ನೋಡಿ ಇಲ್ಲೆಲ್ಲ ನಾಗರು ಮಾಡೋದು. ನಾಗರಿಗೆ ಯಾರೆಲ್ಲ ಪೂಜೆ ಮಾಡ್ತೀರಾ ಇಲ್ಲಿ ಬಂದು ನಾಗರ ಪೂಜೆ ಮಾಡ್ಬೋದು ಈ ಸೈಡು. ನಂತರ ದೇವರ ದರ್ಶನಕ್ಕೆ ಈ ಸೈಡ್ ಹೋಗ್ಬೇಕು. ಎಲ್ಲ ನಿಂತಿದ್ದಾರೆ ಇನ್ನು ಇಲ್ಲಿ. ಈ ಕಡೆ ಟ್ರೈ ಮಾಡಿಲ್ಲ. ಇಲ್ಲೇ ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹತ್ತಿರ ಅದಾವಾಗ ಮಂಟಪ ನೋಡೋರಲ್ಲ, ಮಂಟಪದ ಹೋಗೋಕ್ಕೆ
ಇದೇನು ಸ್ವಲ್ಪ ಜಾರಿ. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡುವ. ನೋಡಿ ಇಲ್ಲಿನ ದೇವಸ್ಥಾನ ಕಾಣುತ್ತೆ. ಹೋಗುವಾಗ ಜಾಗ ಇದೆ. ಈ ಕಡೆ ಫಸ್ಟ್ ಟೈಮ್ ಬಂದಿದ್ದು. ಈ ಕಡೆ ಮೇಲ್ಗಡೆ ಈ ಕಡೆ ಜಾಗ ಇದೆ ಅಂತ ಗೊತ್ತಿರಲಿಲ್ಲ. ಫೈನಲಿ ಮೇಲ್ಗಡೆ ಬಂದೆ. ನೋಡ್ರಿ ದೇವಸ್ಥಾನ ಎಷ್ಟು ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ. ದೇವಸ್ಥಾನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅದು. ಹಾಗೆ ಚೂರು ಮುಂದೆ ಹೋದರೆ ಸಮಸ್ತ ದೇವರಾಯನದುರ್ಗ ಹಾಗೂ ಅಕ್ಕಪಕ್ಕ ಹಳ್ಳಿಗಳ ಒಂದು ವ್ಯೂ ಪಾಯಿಂಟ್ ನೋಡಿ, ಎಷ್ಟು ಸೂಪರ್ ಆಗೈತೆ. ಇನ್ನು ಅಲ್ಲೂ ಹೋಗ್ಬೋದು, ಅಲ್ಲೂ ಜಾಗ ಇದೆ ನೋಡಿ, ಹಿಂಗೆ ಹೋಗ್ಬೋದು. ಮೇಲ್ಗಡೆಯಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸ ದಿನ ಇಲ್ಲೊಂದು ಇದು ಮಾಡಿ ದೀಪ ಹಚ್ತಾರೆ. ಅಲ್ಲಿ ಒಂದು ಗರುಡಗಂಬ ಕಾಣ್ತಿದ್ದಾರೆ. ಅಲ್ಲಿ ಹೋಗಿ ನೋಡೋಣ. ಈಗ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ತೇರು. ದೇವಸ್ಥಾನ ಯಾರೋ ಮೇಲೆ ಬಂದಿಲ್ಲ, ಒಬ್ಬನೇ ಬಂದಿದ್ದೆ. ಈಗ ಇಲ್ಲಿ ಒಬ್ಬನೇ ಇದ್ದೀನಿ. ಮೇಲೆ ಅಂದರೆ ಒಂಚೂರು ದೇವಸ್ಥಾನ ಅಂತ ಒಂಚೂರು ಮೇಲೆ ಅಷ್ಟೇ. ಯಾರೆಲ್ಲ ಪ್ರತಿ ವೀಕೆಂಡ್ ಪ್ಲ್ಯಾನ್ ಮಾಡ್ತೀರಾ ನೋಡಿ, ಬನ್ನಿ. ನೆಕ್ಸ್ಟ್ ಲೆವೆಲ್ ಇದೆ. ದೇವಸ್ಥಾನ ಇನ್ನು ಅಲ್ಲಿ ಹೋಗ್ಬೇಕು. ನೋಡಿ ಅದೊಂದು ರೆಸಾರ್ಟ್ ಬೇರೆ ಇದೆ, ಹೋಮ್ ಸ್ಟೇ. ಏನೋ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಬಂದಿದ್ದಾರೆ. ಏನೋ ಮಾಡ್ತಿದ್ದಾನೆ ಹುಡುಗ ಅಲ್ಲಿ. ಇಲ್ಲಿ ಮೋಸ್ಟ್ಲಿ ಇದು ತಿರುಪತಿ ದೇವಸ್ಥಾನದಲ್ಲಿ ಆ ಥರ ಇದೆ, ಅದೇ ಥರ ಲೈಟಿಂಗ್ಸ್ ಕೂಡ ಬಿಟ್ಟಿದ್ದಾರೆ. ನೈಟ್ ಚೆನ್ನಾಗಿ ಕಾಣುತ್ತೆ ಅದು ವ್ಯೂ. ತಿರುಪತಿ ತಿಮ್ಮಪ್ಪನ ನಾಮ ಏನಿದೆ ಆ ರೀತಿ ಬಿಟ್ಟಿದ್ದಾರೆ ಇಲ್ಲಿ. ನೋಡಿ ದೇವಸ್ಥಾನ, ಅದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣ್ತಿದೆ ಅದೆಲ್ಲ. ಅಲ್ಲೇ ಈಗ ರಥೋತ್ಸವ ನಡೆಯೋದು, ರಥೋತ್ಸವ ಕಾಣ್ತಿದೆ ನೋಡಿ ಅಲ್ಲಿ. ಈಗ ಅಲ್ಲಿ ಹೋಗ್ಬೇಕು. ಬನ್ನಿ ಇಲ್ಲಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಹೋಗುವ. ಹಾಗಿಂದ ಬಂದರೆ ಈ ಕಡೆ ಹೋಗ್ತೀರಾ, ನಂತರ ಆಪೋಸಿಟ್ ಸ್ಟ್ರೈಟ್ ಹಂಗೆ ಬರಬೇಕು. ಯಾರು ಇಲ್ಲ ಗುರು ಮೇಲೆ, ಒಬ್ಬನೇ. ಆದರೂ ಒಬ್ಬನೇ ಇದ್ದರೂ ಈ ಸಾಹಸಕ್ಕೆಲ್ಲ ಕೈ ಹಾಕ್ತಾ ಇರ್ತೀವಿ. ನರಸಿಂಹಸ್ವಾಮಿ ಕಾಪಾಡ್ತಾನೆ
ಅನ್ನುವ ಒಂದು ನಂಬಿಕೆ. ಇಲ್ಲೂ ಗುಹೆಗೆ ಸುರಂಗ ಎಲ್ಲ ಮಾಡಿದ್ದಾರೆ. ಮೋಸ್ಟ್ಲಿ ಹಿಂಗಾಸ್ ಹೋಗ್ಬೇಕು. ಬಂದು ಹೋಗು ಹೆಂಗೆ ಬಂದರೆ ಮತ್ತಿಲ್ಲಿ ಹೋಗ್ಬೇಕಿಲ್ಲಿ. ಸೀರಿಯಸ್ಲಿ ಯಾರು ಕೂಡ ಇಲ್ಲ. ಹಿಂದೆ ಎಂಡ್ ಐತೆ. ನೋಡಿ ಹಿಂಗೆ ಹೋಗ್ತಾರೆ ಮೋಸ್ಟ್ಲಿ ಅದು ಹಚ್ಚಕ್ಕೆ. ಒಬ್ಬನೇ ಬಂದಿದ್ದು, ಬಟ್ ಇಲ್ಲಿ ಸ್ವಲ್ಪ ರಿಸ್ಕಿ ಥರ ಐತೆ. ಹೇಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಮಾರ್ಕ್ ಇದೆ, ಒಬ್ಬನೇ ಯಾರನ್ನ ಜೊತೆಗಿದ್ದಾರೆ, ಆರಾಮಾಗಿ ತುಂಬ ಇತ್ತು ಒಬ್ಬ ವೀಡಿಯೋ ಮಾಡೋಕ್ಕೆ. ಬಟ್ ಸಪೋರ್ಟ್ ಕೂಡ ಇಲ್ಲ ಇಲ್ಲಿ ಏನೋ ಹಿಡ್ಕೊಳಕ್ಕೆ. ರಿಸ್ಕು ತಗೊಬೇಕಾ ತಗೊಂಬರ್ದಾಗ ಗೊತ್ತಾಗ್ತಿಲ್ಲ. ಬಟ್ ಈ ಕಡೆ ಸಪೋರ್ಟ್ಗೆ ಏನೂ ಇಲ್ಲ ಇಲ್ಲಿ. ಇವಾಗ ಇಲ್ಲಿ ಹತ್ತು ನೋಡಿದಾಗ ನೋಡಿ ಇಲ್ಲಿ ಈ ಕಡೆ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಯಾರನ್ನ ಜೊತೆ ಬಂದಾಗ ಟ್ರೈ ಮಾಡುವ. ಸದ್ಯಕ್ಕೆ ಇಲ್ಲಿಗೆ ಇರಲಿ, ಇಷ್ಟು ನೋಡಿದ್ದೀವಲ್ಲ. ಇಲ್ಲಿ ದೇವಸ್ಥಾನ ಆಪೋಸಿಟ್ ಬಂದರೆ ಹಿಂಗೆ ನಡ್ಕೊಂಡು ಇದು ರೂಮ್ ಇದೆ. ರೂಮ್ ಪಕ್ಕದಲ್ಲಿ ಒಂದು ಜಾಗ ಇದೆ. ಈ ಜಾಗದ ಮುಖ ಮೇಲಕ್ಕೆ ಹೋಗ್ಬೇಕಲ್ಲಿ ಒಂದು ಟವರ್ ಹತ್ರ. ನೆಕ್ಸ್ಟ್ ಟೈಮು ಬನ್ನಿ, ಪ್ಲ್ಯಾನ್ ಮಾಡಿ. ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ. ಪ್ರತಿ ಸಂಡೇ ಫ್ರೀ ಕೂಡ ಇರ್ತೀನಿ. ಹಾಗಂತ ಪ್ರತಿ ಸಂಡೇ ಫ್ರೀ ಇರ್ತೀನಿ ಅಂತಲ್ಲ, ಮಂತ್ಲಿ ಒಂದು 2 ಸಂಡೇ ಫ್ರೀ ಮಾಡ್ಕೊತೀನಿ. ಇನ್ನೆರಡು ಸಂಡೇ ಪ್ರೋಗ್ರಾಮ್ಸ್ ಇದ್ದರೆ ಅಥವಾ ಊರಿಗೇನೋ ಪ್ಲ್ಯಾನ್ ಮಾಡಿದ್ರೆ ಊರ ಕಡೆಗೆ ಹೋಗ್ತಿರ್ತೀನಿ. ಎಸ್, ಇಲ್ಲಿಗೆ ಈ ಒಂದು ಹಂತದ ಪಯಣ ಮುಗೀತು. ನೆಕ್ಸ್ಟು ಕೆಳಗೋಗಿ ಅಲ್ಲಿ ರಥೋತ್ಸವ ನಡೀತು. ಈಗ ರಥೋತ್ಸವದಲ್ಲಿ ಭಾಗಿಯಾಗುವ. ಬನ್ನಿ, ಅಲ್ಲಿ ಸಿಗ್ತೀನಿ. ಅಂದರೆ ಸಮಾಚಾರ ಇಲ್ಲೇ ಬಿಡು, ಎತ್ಕೊಂಡೋಗಲ್ಲ ಬಿಡು, ಹೋಗಿ ಆರಾಮಾಗಿ ಹೋಗಿ. ಈಗೇನ ಮರೆಯೋಕ್ಕಂಗೆ ಇರ್ತದೆ, ಗೊತ್ತಾಯ್ತು ಎದ್ರಕಂಡು ಪಾಪ. ಈ ಅಂಗಡಿ ಪಕ್ಕ ಬಂದರೆ ನಿಮ್ಗೊಂದೊಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ. ಇಲ್ಲಿ ಒಳ್ಳೆ ವ್ಯೂ ನೋಡ್ತೀರಾ ಇಲ್ಲಿ ನೋಡಿ. ರಥ ಮಾತ್ರ ಕಾಣ್ತಿದೆ. ಒಂದು ಮಾಡೋಕ್ಕಲ್ಲ, ಅಷ್ಟೊಂದು ರಥ ಮಾತ್ರ ಕಾಣುತ್ತೆ ಇಲ್ಲಿಂದ. ಸುತ್ತ ಹೋಗ್ಬೇಕು, ಇನ್ನು ಮೇಲೆ ಇನ್ನು ಕೆಳಗೆ ಹೋಗ್ಬೇಕು. ಒಂದು 10 ನಿಮಿಷ, ಕಾಲು ಗಂಟೆ ಅಷ್ಟೇ. ಬನ್ನಿ ಹೋಗಿ ಅಲ್ಲಿ ಸಿಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ರಾಕಿ ಅಡ್ವೆಂಚರ್ ಚಾನಲ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಿಗೋಣ ಅಲ್ಲಿ ಕೆಳಗೆ.
ಭೇಟಿ ಮಾಡಿ ಮತದಾನ ಮಾಡಬಹುದು. ಬಿಸಿಲಿನ ತಾಪಮಾನ ಇರೋದ್ರಿಂದ ನೋಡ್ರಿ, ನಮ್ಮ ದೇವರಾಯನದುರ್ಗದ ಒಂದು ನಮ್ಮ ರಥೋತ್ಸವದ ಅಂಗವಾಗಿ ಎಷ್ಟು ಜನ ಇದ್ದಾರೆ. ಇದು ದೇವಸ್ಥಾನ, ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ರಥೋತ್ಸವ ಇಳಿಯೋದಿದೆ. ನೀವೇನೇ ಅಂದ್ಕೊಂಡು ಈ ಒಂದು ಬಾಳೆಹಣ್ಣ ತುಂಬ ಅಂತಾರೆ, ಅದನ್ನು ಎಸಿದ್ರೆ ಆಗುತ್ತೆ. ಸುರೇಶ್ ಗೌಡರು ತುಮಕೂರು ಗ್ರಾಮಾಂತರದ ಮೇಲೆ ಶಾಸಕರು. ದೇವಸ್ಥಾನದ ಹೆಚ್ಚಿನ ಇದೆಯಾ?